ನಮಸ್ಕಾರ. ಸುಪ್ರೀಂ ಟಿವಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಧರಿಸುವ ಮಹತ್ವದ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ವೇದಿಕೆ ಸಿದ್ಧವಾಗಿದೆ. ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:15ರವರೆಗೆ ನಡೆಯಲಿರುವ ಈ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಲು ತಾಲೂಕು ಆಡಳಿತ ಸಂಪೂರ್ಣ ಸಜ್ಜಾಗಿದೆ. ಈ ಹಿನ್ನೆಲೆಯಲ್ಲಿ ಹುಕ್ಕೇರಿ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ದಂಡಾಧಿಕಾರಿ ಬಲರಾಮ್ ಕಟ್ಟಿಮನಿ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಪರೀಕ್ಷಾ ಕಾರ್ಯಕ್ಕೆ ನಿಯೋಜಿಸಲಾದ ಸಿಬ್ಬಂದಿಗಳು ಭಾಗವಹಿಸಿ ಸೂಕ್ತ ಮಾರ್ಗಸೂಚಿಗಳನ್ನು ಪಡೆದರು. ಈ ವರ್ಷ ಹುಕ್ಕೇರಿ ತಾಲೂಕಿನಿಂದ ಒಟ್ಟು 7,203 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದು, ಅವರ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಕಟ್ಟುನಿಟ್ಟಿನ ವ್ಯವಸ್ಥೆ ಮಾಡಲಾಗಿದೆ. ತಾಲೂಕಿನಲ್ಲಿ 19 ಪರೀಕ್ಷಾ ಕೇಂದ್ರಗಳು ಸ್ಥಾಪನೆಯಾಗಿದ್ದು, ಪ್ರತಿಯೊಂದು ಕೇಂದ್ರಕ್ಕೂ ಮುಖ್ಯ ಅಧೀಕ್ಷಕರು, ಉಪ ಅಧೀಕ್ಷಕರು ಸೇರಿದಂತೆ ವಿವಿಧ ಹಂತದ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಪರೀಕ್ಷೆಯ ಪಾರದರ್ಶಕತೆ ಮತ್ತು ಶಿಸ್ತು ಕಾಪಾಡಲು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು, ಯಾವುದೇ ಅಧಿಕಾರಿ ಅಥವಾ ಸಿಬ್ಬಂದಿ ಪರೀಕ್ಷಾ ಕೊಠಡಿಯಲ್ಲಿ ಮೊಬೈಲ್ ಬಳಸಬಾರದು ಎಂದು ಖಡಕ್ ಸೂಚನೆ ನೀಡಲಾಗಿದೆ. ಹಾಕೊಳ್ಳಬೇಕು. ಆಮೇಲೆ ತೆಗೆಯುವಂತ ಟೈಮಿಂಗ್ ಕೂಡ ಅವರು ನೀವು ಇದು ಮಾಡ್ಕೋಬೇಕು. ನಿಮ್ಮದು ಒಂದು ಉತ್ತರ ಪತ್ರಿಕೆ ರಿಜಿಸ್ಟರ್ ಪ್ರತ್ಯೇಕವಾಗಿ ಮಾಡ್ಕೊಳ್ಬೇಕು, ಒಂದು ಪ್ರಶ್ನೆ ಪತ್ರಿಕೆ ರಿಜಿಸ್ಟರ್ನ ಪ್ರತ್ಯೇಕವಾಗಿ ಮಾಡಿಕೊಳ್ಬೇಕು. ಅಷ್ಟು ಮಕ್ಕಳು ಉತ್ತರ ಪತ್ರಿಕೆ ಬಂದಿರ್ತಾವ ಸರ್ ಒಂದು. ಆಮೇಲೆ ಅಡಿಷನಲ್ ಏನು ಸಪ್ಲಿಮೆಂಟ್ ಕೊಟ್ಟುಕೊಳ್ಳೋದು ಮುಗಿದೋದಂದ್ರ ನೆಕ್ಸ್ಟ್ ಪೇಪರ್ ಫಸ್ಟ್ ಈ ಉತ್ತರ ಪತ್ರಿಕೆಗಳನ್ನ ಬಳಕೆ ಮಾಡಿಕೊಂಡು ಇನ್ನುಳಿದ ಮುಂದಿನ ಸೀರೀಸ್ ಗಳನ್ನ ತಗೊಳ್ಬೇಕನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಸರ್. ಸೊ ಇದನ್ನು ಕೂಡ ನಾವೆಲ್ಲರೂ ಕೂಡ ಸ್ಟೂಡೆಂಟ್ಸ್ ನಮ್ಮ ಹತ್ರ ಲೆಕ್ಕ ಇರಬೇಕು. ಯಾವುದೇ ಆರೋಗ್ಯ ಇಲಾಖೆ ಲಾಸ್ಟ್ ಟೈಮ್ ನಾನು ಎಕ್ಸಾಮ್ ಹೋದಾಗ ನೇಮಕರು ಬರೀ ಆಶಾ ಹೇಳ್ತಾರೆ, ಅದೆಲ್ಲ ಏನುಗಳು ಯಾರು ಇರುವುದಿಲ್ಲ. ಲಾಸ್ಟ್ ಟೈಮ್ ನಾವು ಪ್ರೊಟೆಕ್ಟ್ ಮಾಡಿದ್ವಿ. ಸೊ ಈ ಬರಿ ಕಡ್ಡಾಯವಾಗಿ ಎಲ್ಲ ಸೆಲ್ಫಿಗಳನ್ನು ಕೂಡ ಮೇಡಮ್ ತಮ್ಮ ANM ಬಿಟ್ಟರೆ ಅಂತ PHC ಡಾಕ್ಟರ್ ಅಂತ ರಿಪೋರ್ಟ್ ಮಾಡಬೇಕು. ಅದು ನಿಮಗೆ ಸಂಜೆ ಒಳಗಡೆ ನೀವು ಹಾಕಿದ್ದ ಕರ್ಕೊಂಡು ಬೇಡ. ಓಕೆ ಮೇಡಮ್. ಆಮೇಲೆ ಇರ್ಬೋದಾದ್ರೆ ಯಾವಾಗಲೂ ಟೈಮಿಂಗ್ ಸ್ವಲ್ಪ ಇರಬೇಕು. ಯಾಕಂದ್ರೆ ಹೇಳಿದ್ರು ಮೇಡಮ್, ನಮ್ಮ ಶನಿವಾರ ಹೋಗಿ ಬರ್ತಾರೆ ಒಂದು ಅರ್ಧ ಗಂಟೆ ಅಂತ ಹೇಳಿ ಯಾರು ದಯಮಾಡಿ ಹಂಗೆ ರಿಲಿಜನ್ ಮಾಡಬಾರ್ದು. ಒಂದು ಟೈಮಿಂಗ್ ಇದು ಇರಲಿ ಎಲ್ಲರಿಗೆ. ಎರಡನೇದಾಗಿ ಮಕ್ಕಳಿಗೆ ನೀವು ಬರೀ ಸಿಸಿ ಕ್ಯಾಮ್ರಾ ನೋಡೋ ಅಂತ ಭಯಪಡಿಸ್ಬೇಡ್ರಿ. ಸಿಸಿ ಕ್ಯಾಮ್ರಾ ಇರ್ತದೆ, ಎಲ್ಲರ ಮನೆಗೆ ಇರ್ತೈತಿ, ಮ್ಯಾಗ ಕಾಮನ್ ಆಗಿರ್ತೈತಿ, ಅದ್ರ ಬಗ್ಗೆ ಭಯಪಡಿಸೋದು ಬೇಡ. ಆಮೇಲೆ ಪೊಲೀಸ್ನವ್ರು ಒಂದು ಅರ್ಧ ಗಂಟೆ ಮುಂಚೆ ಪೇರೆಂಟ್ಸ್ ಯಾರೇ ಬರಲಿ ಎಕ್ಸಾಮ್ ಸೆಂಟ್ರಿಗೆ ಅವ್ರನ್ನ ದಯಮಾಡಿ ಒಂದು ಫ್ರೆಂಡ್ಲಿ ಕಳಿಸ್ಬಿಡ್ರಿ ಅಷ್ಟೇ. ಕೆಲಸ ಮಾಡ್ಬಿಡ್ತಾರೆ ಮಾಡಿ ಅದೊಂದು ಕೆಲಸ. ಮತ್ತೆ ಈ ಹೆಲ್ತ್ ಬಗ್ಗೆನೂ ಹೇಳಿದರು, ಯಾರು ಗೊತ್ತಿಲ್ಲ ಅವ್ರಿಗೆ ಏನಮ್ಮ ಅವ್ರು ಬರ್ತಾರೆ, ಅವ್ರು ಯಾರ್ಯಾರು ಬರ್ತಾರೆ ಸ್ಟಾಫ್ ಬರ್ತಾರೆ, ಅವ್ರಿಗೆ ಬೇಸಿಗೆ ಐತಿ, ಸ್ವಲ್ಪ ನೀರಿನ ವ್ಯವಸ್ಥೆ, ಸ್ವಲ್ಪ ಶುದ್ಧ ನೀರಿನ ವ್ಯವಸ್ಥೆ ಮಾಡಿರಿ ಕುಡಿಯೋಕ್ಕೆ. ಹಾಗೆ ಮಕ್ಕಳಿಗೆ ಏನಾದರೂ ಈ ಕೆಲವೊಬ್ರು ಹ್ಯಾಂಡಿಕ್ಯಾಪ್ ಮಾಡೋರು ಇರ್ತಾರೆ, ಅವ್ರಿಗೆ ಸ್ವಲ್ಪ ಕೇರ್ ತಗೋಬೇಕು ದಯಮಾಡಿ. ಅದೊಂದು ಹೇಳ್ತಾರೆ. ಯಾಕಂದರೆ ಕೆಲವೊಬ್ರು ಇರ್ತಾರೆ, ಅವ್ರಿಗೆ ಹತ್ತಲಿಕ್ಕೆ ಅದು ಬರೋಂಗಿಲ್ಲ, ಪೇರೆಂಟ್ಸ್ ಇರೋಂಗಿಲ್ಲ ಒಂದ್ಸಲ. ದಯಮಾಡಿ ಅಂತಂದು ಯಾರು ಒಂದು ಸ್ವಲ್ಪ ಸರಿಯಾದ ರೀತಿಯಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ, ಈ ವರ್ಷ 2026ನೇ SSLC ಎಕ್ಸಾಮ್ ಒಂದು ಜಿಲ್ಲೆಯಲ್ಲಿ ಫಸ್ಟ್ ಬಗ್ಗೆ ಅಂತ ಹೇಳ್ತಾ ಅಷ್ಟ ಎಲ್ಲ ಮಾಡ್ತೀವಿ. ಎಲ್ಲರೂ ಈಗಾಗಲೇ ಸಾಕಷ್ಟು ಕೆಲಸ ಎಲ್ಲ ಮಾಡಿದ್ರೆ ಈಗ ಹೊಸದೆಲ್ಲ ಮೇಡಮ್ ಅವರಿಗೆ ಒಂದು ಇನ್ನೊಂದು ಹೇಳ್ಬೇಕಂದ್ರೆ ಅದೇ ಹೇಳಿದ್ರಲ್ಲ, ಈಗ ಎಕ್ಸ್ಟರ್ನಲ್ ಪೇಪರ್ ತೊಗೊಳೋದ್ ಬಗ್ಗೆ ಯಾರ್ಯಾರು ಕನ್ಫ್ಯೂಸ್ ಇನ್ನೊಂದ್ಸಲ ಕ್ಲಾರಿಟಿ ತಗೊಳ್ಳಿ. ಮೇಡಮ್ ಅವ್ರು ಹೇಳ್ತಾರೆ ಸರಿಯಾಗಿರೋ ಬಗ್ಗೆ. ದಯಮಾಡಿ ಯಾವುದೋ ಇದು ಗೊಂದಲ ಮಾಡ್ಕೊಂಡ ಹೋಗ್ಬೋದು. ಥ್ಯಾಂಕ್ ಯು. ವಿದ್ಯಾರ್ಥಿಗಳ ಆರೋಗ್ಯದ ದೃಷ್ಟಿಯಿಂದ ಪ್ರತಿಯೊಂದು ಕೇಂದ್ರದಲ್ಲೂ ಆರೋಗ್ಯ ಕೌಂಟರ್ಗಳನ್ನು ತೆರೆಯಲಾಗಿದ್ದು, ಭದ್ರತೆಗಾಗಿ ಪೊಲೀಸ್ ವ್ಯವಸ್ಥೆಯೂ ಕಲ್ಪಿಸಲಾಗಿದೆ. ಒಟ್ಟಾರೆ ಈ ಪರೀಕ್ಷಾ ಕಾರ್ಯಕ್ಕಾಗಿ 550ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದ್ದು, ಯಾವುದೇ ಅಡೆತಡೆ ಇಲ್ಲದೆ ಪರೀಕ್ಷೆ ನಡೆಯುವಂತೆ ಸಮಗ್ರ ಯೋಜನೆ ರೂಪಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವಂತೆ ಅಧಿಕಾರಿಗಳು ಕರೆ ನೀಡಿದ್ದು, ಭಯಪಡದೆ ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆಯಿರಿ ಎಂದು ಸಿಬ್ಬಂದಿಗಳಿಗೆ ಸೂಚನೆ ನೀಡಿದ್ದಾರೆ.
ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಕೇಂದ್ರಗಳಿಗೆ ತಲುಪಲು ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲು ಸೂಚನೆ ನೀಡಲಾಗಿದೆ. ಒಟ್ಟಿನಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ಈ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಸುಗಮ, ಪಾರದರ್ಶಕ ಮತ್ತು ವಿದ್ಯಾರ್ಥಿ ಸ್ನೇಹಿ ರೀತಿಯಲ್ಲಿ ನಡೆಸಲು ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿವೆ. ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ. ಹುಕ್ಕೇರಿ ತಾಲೂಕು ವರದಿಗಾರರು ಪಂಕಜ್ ಕ್ಯಾತನ್ನವರ್, ಸುಪ್ರೀಂ ಟಿವಿ.